ಶಿಲೆಗಳ ಸಂಗೀತ ಆಲಿಸಲು QR ಕೋಡ್. ಹೊಸಪೇಟೆಯ ವಿಜಯನಗರ ಹಂಪಿಯ ವಿಜಯ ವಿಠಲ ದೇವಸ್ಥಾನದಲ್ಲಿ ಸಂಗೀತ ಮಂಟಪದಲ್ಲಿನ ಶಿಲಾ ಕಂಬಗಳನ್ನು ಮೀಟಿದರೆ ಬರುವ ಸಂಗೀತ ತರಂಗವನ್ನು ಈಗ QR ಕೋಡನ್ನು ಬಳಸಿಯೂ ಆಲಿಸಬಹುದು. ಕಂಬಗಳನ್ನು ನಿರಂತರ ಮೀಟಿದರೆ ಅವು ಶಿಥಿಲಗೊಳ್ಳುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕೆ 2008ರಿಂದ ಈ ಸಂಗೀತ ಮಂಟಪದಲ್ಲಿ ಪ್ರವಾಸಿಗರ ಪ್ರವೇಶ ನಿರ್ಬಂಧಿಸಲಾಗಿದೆ. ಅದಕ್ಕೆ ಈಗ QR ಕೋಡ್ನ ವ್ಯವಸ್ಥೆ ಮಾಡಲಾಗಿದೆ. ಅದನ್ನು ಸ್ಕ್ಯಾನ್ ಮಾಡಿದರೆ ಕಂಬಗಳನ್ನು ಮೀಟಿದರೆ ಬರುವ ಸಂಗೀತವನ್ನು ಆಲಿಸಬಹುದು. ಸದ್ಯ 10 ಕಂಬಗಳ ತಳಭಾಗದಲ್ಲಿ ಪ್ರವಾಸಿಗರಿಗೆ ಎಟುಕುವ ಎತ್ತರದಲ್ಲಿ QR ಕೋಡ್ ಅಳವಡಿಸಲಾಗಿದೆ. ಪ್ರವಾಸಿಗರ ಅನುಭವ, ಬೇಡಿಕೆ ನೋಡಿ ಎಲ್ಲ 46 ಕಂಬಗಳ ತಳಭಾಗದಲ್ಲಿ QR ಅಳವಡಿಕೆ ಚಿಂತನೆ ಇದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವೃತ್ತದ ಅಧೀಕ್ಷಕ ನಿಹಿಲ್ ದಾಸ್ ತಿಳಿಸಿದರು. QR ಕೋಡ್ ಸ್ಕ್ಯಾನ್ ಮಾಡಿದರೆ 25 ಸೆಕೆಂಡ್ ಸಂಗೀತವನ್ನು ಆಲಿಸಬಹುದು. ಹಂಪಿಯ ಕಲ್ಲಿನ ಕಂಬಗಳು ಸಂಗೀತ ಹೊಮ್ಮಿಸುತ್ತಿದ್ದವು ಎಂಬ ಇತಿಹಾಸದ ಪಾಠಕ್ಕೆ ಇದೀಗ ಡಿಜಿಟಲ್ ಸ್ಪರ್ಶ ನೀಡಿದಂತಾಗಿದೆ ಎಂದು ಇಲಾಖೆಯ ಸಂರಕ್ಷಣಾ ಸಹಾಯಕ ಅನಿರುದ್ಧ್ ದೇಸಾಯಿ ಹೇಳಿದ್ದಾರೆ. ಹಂಪಿಗೆ ಅತಿ ಹೆಚ್ಚು ಪ್ರವಾಸಿಗರು ಬರುತ್ತಿದ್ದು ಅವರಿಗೆ ಈ ಹೊಸ ಸೌಲಭ್ಯ ಖುಷಿಯಾಗಲಿದೆ. ಅವರಿಗೆ ವಿಶಿಷ್ಟ ಸಂಗೀತದ ಪರಿಚಯವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಿ ವಿ. ಹಂಪಿ ತಿಳಿಸಿದರು. ತಂತಿಯ ರೂಪದಲ್ಲಿ ಕಲ್ಲಿನ ಸರಳು. ಬೃಹತ್ ಕಂಬದಲ್ಲಿನ ವಿವಿಧ ಆಕಾರದ ತಂತಿ ಮಾದರಿಯಲ್ಲಿ ಸರಳು ಕೊರೆದು ಈ ಸಂಗೀತ ಕಂಬಗಳನ್ನು ರಚಿಸಲಾಗಿದೆ. ವಿಜಯನಗರ ಕಾಲದಲ್ಲಿ ಈ ಮಂಟಪದಲ್ಲಿ ಇರುವಂತಹ 56 ಕಂಬಗಳಿದ್ದವು. 1565ರಲ್ಲಿ ತಾಳಿಕೋಟೆ ಕದನದ ಬಳಿಕ ಬಹುಮನಿ ಸುಲ್ತಾನರ ದಾಳಿಗೆ ಒಳಗಾದ ಈ ಮಂಟಪದ ಚಾವಣಿ 10 ಸಂಗೀತ ಕಂಬಗಳು ಧ್ವಂಸವಾದವು. ಕಂಬಗಳನ್ನು ಸಂರಕ್ಷಿಸುವ ಕೆಲಸ ASI ವತಿಯಿಂದ ನಡೆದಿದೆ. ಫೈಬರ್ ಚಾವಣಿ ಅಳವಡಿಸುವ ಚಿಂತನೆಯೂ ಇದೆ ಎಂದು ಡಿಜಿಟಲ್ ಮಾದರಿಯಲ್ಲಿ ಸಂಗೀತ ಕೇಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.